ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ನಾವು ಅನೇಕ ಅನುಭವಗಳನ್ನು ಹೊಂದಿರುತ್ತೇವೆ. ಕೆಲವು ಅನುಭವಗಳು ನಮ್ಮನ್ನು ಸಂತೋಷಪಡಿಸುತ್ತವೆ, ಆದರೆ ಕೆಲವು ನಮ್ಮ ಮನಸ್ಸಿಗೆ ನೋವುಂಟು ಮಾಡುತ್ತವೆ. ಈ ನೋವುಗಳು, ಹಳೆಯ ನೆನಪುಗಳು ಮತ್ತು ನಮ್ಮನ್ನು ನೋಯಿಸಿದ ಜನರು ನಮ್ಮ ಮನಸ್ಸಿನಲ್ಲಿ ದೀರ್ಘಕಾಲ ಉಳಿದುಕೊಳ್ಳುತ್ತಾರೆ. ಇದೇ ಸಮಯದಲ್ಲಿ ಲೆಟ್ ಗೋ ಎಂಬುದು ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಕಲಿಕೆಯಾಗಿದೆ. ಲೆಟ್ ಗೋ ಎಂದರೆ ಕೇವಲ ಮರೆತುಕೊಳ್ಳುವುದು ಅಲ್ಲ, ಅದು ನಮ್ಮ ಮನಸ್ಸಿನ ಭಾರವನ್ನು ಬಿಡುವುದು. ನಾವು ಹಳೆಯದನ್ನು ಹಿಡಿದುಕೊಂಡಿರುವುದರಿಂದ ನಮ್ಮ ಮನಸ್ಸು ಒತ್ತಡಕ್ಕೆ ಒಳಗಾಗುತ್ತದೆ. ಕೆಲವೊಮ್ಮೆ ನಾವು ಇದು ಹೀಗಾಗಬೇಕಿತ್ತು ಅಥವಾ ನಾನು ಹೀಗೆ ಮಾಡಬೇಕಿತ್ತು ಎಂದು ಯೋಚಿಸುತ್ತಾ ನಮ್ಮನ್ನೇ ಕಾಡುತ್ತೇವೆ. ಆದರೆ ಈ ರೀತಿಯ ಆಲೋಚನೆಗಳು ನಮ್ಮ ಇಂದಿನ ಸಂತೋಷವನ್ನು ಕಸಿದುಕೊಳ್ಳುತ್ತವೆ. ನಾವು ಲೆಟ್ ಗೋ ಮಾಡದೇ ಇದ್ದರೆ ನಮ್ಮ ಜೀವನದಲ್ಲಿ ಮುಂದೆ ಸಾಗಲು ಸಾಧ್ಯವಾಗುವುದಿಲ್ಲ. ಹಳೆಯ ನೋವು, ಕೋಪ ಮತ್ತು ಬೇಸರ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ನಮ್ಮ ಶಾಂತಿಯನ್ನು ಹಾಳುಮಾಡುತ್ತವೆ. ಇದರಿಂದ ನಾವು ಇಂದಿನ ಕ್ಷಣವನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ನಾವು ಬದುಕುವುದಕ್ಕಿಂತಲೂ ಕೇವಲ ದಿನಗಳನ್ನು ಕಳೆಯುತ್ತಿರುತ್ತೇವೆ. ಆದರೆ ಲೆಟ್ ಗೋ ಮಾಡಿದಾಗ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ. ನಮ್ಮ ಮನಸ್ಸು ಹಗುರವಾಗುತ್ತದೆ, ನಮ್ಮೊಳಗೆ ಶಾಂತಿ ಮೂಡುತ್ತದೆ ಮತ್ತು ನಾವು ಮತ್ತೆ ಸಂತೋಷವನ್ನು ಅನುಭವಿಸಲು ಪ್ರಾರಂಭಿಸುತ್ತೇವೆ. ಲೆಟ್ ಗೋ ಅಂದರೆ ನಮ್ಮ ಆತ್ಮಕ್ಕೆ ಸ್ವಾತಂತ್ರ್ಯ ನೀಡುವುದು. ಇದು ದುರ್ಬಲತೆಯಲ್ಲ, ಇದು ನಮ್ಮ ಒಳಗಿನ ಶಕ್ತಿಯ ಲಕ್ಷಣ. ಲೆಟ್ ಗೋ ಮಾಡಲು ಮೊದಲ ಹೆಜ್ಜೆ ಸ್ವೀಕಾರ. ನಮ್ಮ ಜೀವನದಲ್ಲಿ ಏನಾಗಿದೆಯೋ ಅದನ್ನು ಒಪ್ಪಿಕೊಳ್ಳಬೇಕು. ಕೆಲವೊಮ್ಮೆ ನಾವು ಎಲ್ಲವನ್ನೂ ನಿಯಂತ್ರಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತುಕೊಳ್ಳಬೇಕು. ಎರಡನೇ ಹೆಜ್ಜೆ ಕ್ಷಮೆ. ನಮ್ಮನ್ನು ನೋಯಿಸಿದವರನ್ನು ಕ್ಷಮಿಸುವುದು ಅಷ್ಟು ಸುಲಭವಲ್ಲ, ಆದರೆ ಅದು ನಮ್ಮ ಮನಸ್ಸಿನ ಶಾಂತಿಗಾಗಿ ಅಗತ್ಯ. ಕ್ಷಮೆ ಎಂದರೆ ಅವರು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದು ಅಲ್ಲ, ಅದು ನಮ್ಮ ಮನಸ್ಸನ್ನು ಮುಕ್ತಗೊಳಿಸುವುದು. ಮೂರನೇದು ಪ್ರಸ್ತುತದಲ್ಲಿ ಬದುಕುವುದು. ನಾವು ಹಳೆಯದನ್ನು ನೆನೆಸಿಕೊಳ್ಳುವುದನ್ನು ಬಿಟ್ಟು ಇಂದಿನ ಕ್ಷಣವನ್ನು ಆನಂದಿಸಬೇಕು. ನಾಲ್ಕನೇದು ನಮ್ಮ ಮೇಲೆ ಪ್ರೀತಿಯಿಡುವುದು. ನಾವು ನಮ್ಮನ್ನೇ ಕಾಪಾಡಿಕೊಳ್ಳಬೇಕು, ನಮ್ಮ ಸಂತೋಷವನ್ನು ನಾವು ಆರಿಸಿಕೊಳ್ಳಬೇಕು. ಒಂದು ಸರಳ ಉದಾಹರಣೆ ನೋಡೋಣ. ಯಾರಾದರೂ ನಿಮ್ಮನ್ನು ನೋಯಿಸಿದರೆ ನೀವು ಅದನ್ನು ಸದಾ ನೆನಪಿಸಿಕೊಂಡು ಕೋಪದಲ್ಲಿದ್ದರೆ ನೋವು ನಿಮ್ಮಲ್ಲೇ ಉಳಿಯುತ್ತದೆ. ಆದರೆ ನೀವು ಅದನ್ನು ಬಿಡಲು ನಿರ್ಧರಿಸಿದರೆ ನೀವು ಮುಕ್ತರಾಗುತ್ತೀರಿ. ನಿಮ್ಮ ಮನಸ್ಸು ಹಗುರವಾಗುತ್ತದೆ ಮತ್ತು ನೀವು ಹೊಸ ಜೀವನವನ್ನು ಪ್ರಾರಂಭಿಸಬಹುದು. ಬಿಡುವೆ ಕೆಲವೊಮ್ಮೆ ದೊಡ್ಡ ಗೆಲುವು ಎಂಬ ಮಾತು ಸತ್ಯ. ನಾವು ಹಳೆಯದನ್ನು ಬಿಟ್ಟಾಗ ಮಾತ್ರ ಹೊಸ ಅವಕಾಶಗಳಿಗೆ ದಾರಿ ತೆರೆದುಕೊಳ್ಳುತ್ತದೆ. ನಿಮ್ಮ ಶಾಂತಿ ಮತ್ತು ಸಂತೋಷ ನಿಮ್ಮ ಕೈಯಲ್ಲಿದೆ. ನೀವು ಏನು ಹಿಡಿದುಕೊಳ್ಳಬೇಕು ಮತ್ತು ಏನು ಬಿಡಬೇಕು ಎಂಬ ನಿರ್ಧಾರ ನಿಮ್ಮದೇ. ಕೊನೆಗೆ ಲೆಟ್ ಗೋ ಅಂದರೆ ನಮ್ಮ ಜೀವನವನ್ನು ಸುಲಭಗೊಳಿಸುವ ಒಂದು ಮಹತ್ವದ ಅಭ್ಯಾಸ. ಇದು ಒಂದು ದಿನದಲ್ಲಿ ಆಗುವುದಿಲ್ಲ, ಆದರೆ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ನಾವು ಅದನ್ನು ಅಭ್ಯಾಸ ಮಾಡಬಹುದು. ನೀವು ಬಿಡುವುದನ್ನು ಕಲಿತಾಗ ನೀವು ನಿಜವಾದ ಸ್ವಾತಂತ್ರ್ಯವನ್ನು ಅನುಭವಿಸುತ್ತೀರಿ. ಲೆಟ್ ಗೋ ಮಾಡಿ, ನಿಮ್ಮ ಜೀವನವನ್ನು ಹೊಸದಾಗಿ ಪ್ರಾರಂಭಿಸಿ ಮತ್ತು ನಿಜವಾದ ಸಂತೋಷವನ್ನು ಅನುಭವಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.